ನಮಸ್ಕಾರ ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ, 2 ವಿಡಿಯೋ ದಾಖಲೆ ರಿಲೀಸ್ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರವಿ ವಿರುದ್ಧ ಹೋರಾಡುತ್ತೇನೆಂದು ಶಪಥ. ಕಾಂಗ್ರೆಸ್ ನಾಯಕರ ಕೊಡುಗೆ ಅದೆಂತಹದ್ದು ಎನ್ನುವುದು ನನಗೆ ಗೊತ್ತಿದೆ. ಸಿಡಿ ಬಿಟ್ರಲ್ಲ, ಅದೇ ಜಿಲ್ಲೆಗೆ ಕೊಟ್ಟ ಕೊಡುಗೆ. ಡಿಕೆಶಿಗೆ ತಿರುಗೇಟು ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ. ಕಾಫಿ ಹೊಸ ಚಿನ್ನದ ಬೆಳೆಯಾಗಿ ಗೋಚರಿಸುತ್ತಿದೆ. ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ನಡೆಸುತ್ತೇವೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭರವಸೆ. ಸುವರ್ಣಸೌಧದಲ್ಲಿ ನಡೆದ ಘಟನೆಯ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಸಿಡಿದಿದ್ದಾರೆ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಸವಾಲು ಹಾಕಿದ್ದು, ಮಹತ್ವದ 2 ವಿಡಿಯೋಗಳನ್ನು ಇಂದು ರಿಲೀಸ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕಳೆದ ಡಿಸೆಂಬರ್ 19ರಂದು ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಹೀಗಾಗಿ ಅಶ್ಲೀಲ ಪದ ಬಳಸಿದ ಆ ಹೇಳಿಕೆಯ ವಿಡಿಯೋ ದಾಖಲೆ ರಿಲೀಸ್ ಮಾಡಿದ್ದೇನೆ. ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದಾರೆ. ತನ್ನ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ. ನೀವು ನನಗೆ ಆ ಪದ ಬಳಸಿದ್ದೀರಾ. ಇದರಿಂದ ನಾನು ಬಹಳ ನೊಂದಿದ್ದೇನೆ. ಇಂತಹ 100 ಸಿಟಿ ರವಿಯನ್ನ ಎದುರಿಸಲು ನಾನು ಸಿದ್ಧ. ನನ್ನ ಬಳಿ ಎಲ್ಲ ದಾಖಲೆಗಳಿವೆ. ಯಾವುದೇ ಕಾರಣಕ್ಕೂ ಸಿಟಿ ರವಿಯನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ. ಮಹಿಳಾ ಕುಲವನ್ನ ಅವಮಾನಿಸಿದ ರವಿ ವಿರುದ್ಧ ಹೋರಾಡುತ್ತೇನೆ. ಸಿಟಿ ರವಿಗೆ ಶಿಕ್ಷೆ ಆಗುವವರೆಗೂ ನಾನು ಸುಮ್ಮನೆ ಕೂರೋದಿಲ್ಲ. ನಾನು ಕಾನೂನು ಹೋರಾಟವನ್ನ ಮುಂದುವರಿಸುತ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅನ್ಯಾಯವಾಗಿದೆ ಎಂದು ನ್ಯಾಯ ಕೇಳುತ್ತೇನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆಯುತ್ತೇನೆ. ಬಿಜೆಪಿ ನಾಯಕರನ್ನ ನೋಡಿದರೆ ನನಗೆ ನಾಚಿಕೆ ಆಗುತ್ತೆ. ಮಹಿಳೆಯನ್ನ ನಿಂದಿಸಿದ ವ್ಯಕ್ತಿಗೆ ಬೆಂಬಲ ನೀಡುತ್ತಿದ್ದಾರೆ. ಸಿಟಿ ರವಿಗೆ ಅವರ ತಾಯಿಯೇ ಹೆಂಡತಿಯಾದರೂ ಸ್ವಲ್ಪ ಹೇಳಿ. ಆತ್ಮಸಾಕ್ಷಿ ಅಂತ ಇದ್ರೆ ತಮ್ಮ ತಪ್ಪಿನ ಅರಿವು ಮಾಡಿಕೊಳ್ಳಲಿ. ಒಂದು ಮಹಿಳೆ ಜೊತೆಗೆ ಸಚಿವೆಗೆ ಅನ್ಯಾಯವಾಗಿದೆ. ಜನ ಚೀಮಾರಿ ಹಾಕ್ತಾರೆ ಅಂತ ಸರ್ಕಾರವನ್ನ ದೂರುತ್ತಿದ್ದಾರೆ. ಮೂಲ ವಿಚಾರವನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದೀರಾ. ಬಿಜೆಪಿ ನಾಯಕರಿಗೆ ನಾಚಿಕೆ ಆಗಬೇಕು. ಗೋಮುಖ ವ್ಯಾಘ್ರಗಳು ಎಂದು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಹಾಸನ ಜಿಲ್ಲೆಗೆ ದೇವೇಗೌಡರ ಕುಟುಂಬದ ಕೊಡುಗೆ ಏನು ಎಂದು ಕೇಳಿರುವ ಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ಹಾಗಾದರೆ ಈ ಜಿಲ್ಲೆಗೆ ಕಾಂಗ್ರೆಸ್ ನಾಯಕರ ಕೊಡುಗೆ ಏನು ಎಂದು ಕೇಳಿದ್ದಾರೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿ ಮನೆದೇವರಾದ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರ ಕೊಡುಗೆ ಅದೆಂತಹದ್ದು ಎನ್ನುವುದು ನನಗೆ ಗೊತ್ತಿದೆ. ಸಿಡಿ ಬಿಟ್ರಲ್ಲ, ಅದೇ ತಾನೇ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ನವರ ಕೊಡುಗೆ. ಅದು ಬಿಟ್ಟು ಹಾಸನ ಜಿಲ್ಲೆಗೆ ಅವರು ಏನು ಕೊಟ್ಟಿದ್ದಾರೆ? ಇವತ್ತು ಹಾಸನ ಜಿಲ್ಲೆ ಅಭಿವೃದ್ಧಿ ಕಂಡಿದ್ದರೆ ದೇವೇಗೌಡರು, ರೇವಣ್ಣ ಹಾಗೂ ನಾನು ಮುಖ್ಯಮಂತ್ರಿ ಇದ್ದಾಗ ಆಗಿದ್ದು. ನಾನು ನನ್ನದೇ ಆದಂತಹ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ. ಇವರೇನು ಕೊಟ್ಟಿದ್ದಾರೆ? ಹಾಸನದ ಫ್ಲೈಓವರ್ ರೆಡಿ ಮಾಡಲು ಆಗಲಿಲ್ಲ ಇವರ ಯೋಗ್ಯತೆಗೆ. ನಾವೇನಾದರೂ ಸಾರ್ವಜನಿಕ ಸಂಪತ್ತನ್ನ ಲೂಟಿ ಮಾಡಿ ಸಾಕ್ಷಿಗುಡ್ಡೆಗಳನ್ನ ನಿರ್ಮಾಣ ಮಾಡಿದರೆ ತೋರಿಸಬಹುದಿತ್ತು. ಅವರು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ, ಪ್ರಕೃತಿಯನ್ನ ಲೂಟಿ ಹೊಡೆದಿರುವುದಕ್ಕೆ ಸಾಕ್ಷಿ ಇದೆ. ನಾವು ಎಲ್ಲಿಂದ ತರೋದು ಸಾಕ್ಷಿಗುಡ್ಡೆನ? ಕಲಬುರಗಿಯಲ್ಲಿ ಸಿಎಂ ಅವರು ಜಯದೇಶ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಾರೆ. ಆ ಆಸ್ಪತ್ರೆಗೆ ಏನಿದೆ ಅವರ ಕೊಡುಗೆ? ನಾನು ಸಿಎಂ ಆಗಿದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದೆ. ನಂತರ ಬಂದ ಬಿಜೆಪಿ ಸರ್ಕಾರ 128 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತ್ತು. ಜಯದೇವ ಆಸ್ಪತ್ರೆಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು 40 ಕೋಟಿ ಸಂಗ್ರಹಿಸಿ ಹೂಡಿಕೆ ಮಾಡಿದ್ರು. ಹಿಂದೆ ಕೆಲಸ ಮಾಡಿರುವವರನ್ನ ನೆನಪಿಸಿಕೊಳ್ಳುವಂತಹ ಕೃತಜ್ಞತೆ ಇಲ್ಲದಂತಹ ಅನಾಗರಿಕ ಸರ್ಕಾರ ಇದು. ಇವರ ಕೊಡುಗೆ ಏನೂ ಇಲ್ಲ. ಈಗ ನೋಡಿದರೆ ನಿಮ್ಯಾನ್ಸ್ ಮಾಡ್ತಾರಂತೆ ಎಂದು ಕಿಡಿಕಾರಿದ್ರು. ಇವತ್ತೇನು ಸಕಲೇಶ್ಪುರ ಗೃಹಸ್ಥ ಸಭೆ ಇದೆ. ಆ ಸಭೆಗೆ ಭಾಗವಹಿಸ್ತಕ್ಕಂಥದಕ್ಕೂ ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದಕ್ಕೆ ಬಂದಿದ್ದೆ. ಅದು ಹೊರತುಪಡಿಸಿ ಅಂಥ ವಿಶೇಷತೆ ಏನಿಲ್ಲ. ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ, ದೇಶದ ಜನತೆಗೆ ಒಂದು ಉತ್ತಮವಾದ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಶಕ್ತಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥದ್ದಕ್ಕೆ ಕೇಳ್ಕೊಂಡಿದ್ದೆ. ಹೌದು, ಅದಕ್ಕೋಸ್ಕರ ಇವತ್ತು ವಿವಿಧ ಸಕಲೇಶ್ಪುರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ಅವಕಾಶದಲ್ಲಿ ನಮ್ಮ ಮನೆ ದೇವರಿಗೆ ಭಾಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತೇಳಿ ಅದಕ್ಕೋಸ್ಕರಲೇ ಬಂದಿದ್ದೆ. ಇಲ್ಲ, ಭದ್ರಾವತಿಗೆ ಈಗಾಗಲೇ DPR ಮಾಡಲಿಕ್ಕೆ ಹೇಳಿದ್ದೇವೆ. ಈಗಾಗಲೇ ದೇಶದ ನಾನಾ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ, ಸೇಲ್ನಿಂದ ಸುಮಾರು 1,30,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ನೀಡ್ತಾ ಇದ್ದೇವೆ. ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ VSL ಇರ್ಬೋದು, ಜೊತೆಗೆ ತಮಿಳುನಾಡಿನ ಸೇಲ್ ಇರ್ಬೋದು, ನಮ್ಮ ಸೇಲಂನ ಪ್ಲ್ಯಾಂಟು ತಮಿಳುನಾಡಿನಲ್ಲಿ, ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ 2-3 ಸಭೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ DPR ಸಹ ತಯಾರಾಗ್ತದೆ.
ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ನಡೆಯಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿಂದು ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಮ್ಮಿಕೊಂಡಿದ್ದ ಕಾಫಿ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಫಿ ಹೊಸ ಚಿನ್ನದ ಬೆಳೆಯಾಗಿ ಗೋಚರಿಸುತ್ತಿದೆ. ಕಾಫಿ ಬೆಳೆಯಿಂದ ಸುಮಾರು 10,000 ಕೋಟಿ ಆದಾಯ ಕೇಂದ್ರ ಸರ್ಕಾರಕ್ಕೆ ಬರುತ್ತಿದೆ. ಬ್ರಿಟಿಷರು ಟೀ ಅನ್ನು ಮಾರುಕಟ್ಟೆ ಸೃಷ್ಟಿಸಲು ಉಚಿತವಾಗಿ ಹಂಚುತ್ತಿದ್ರು. ಇಂತಹ ಪ್ರಯತ್ನಗಳು ಕಾಫಿ ಬೆಳೆಯುವವರಿಂದ ನಡೆಯಬೇಕು. ನಿರಂತರ ಸಂಶೋಧನೆ ನಡೆಸುವ ಮೂಲಕ ಪ್ರಪಂಚದಲ್ಲಿ ಉತ್ತಮ ಕಾಫಿ ನಮ್ಮದಾಗಬೇಕು ಎಂದರು. ಸ್ಥಗಿತಗೊಂಡಿರುವ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಯೋಜನೆ ಮರು ಆರಂಭಿಸಲಿದ್ದೇವೆ. ಸಬ್ಸಿಡಿಗಾಗಿ 100 ಕೋಟಿ ಅನುದಾನದ ಬೇಡಿಕೆ ಇದ್ದು, ಹಣಕಾಸು ಮಂತ್ರಿಗಳೊಂದಿಗೆ ಚರ್ಚಿಸಿ ಅನುದಾನ ಬಿಡುಗಡೆಗೊಳಿಸಲಿದ್ದೇನೆ. ಕಾಡಾನೆ ಸಮಸ್ಯೆಗೆ ಉಪಗ್ರಹದ ಸಹಾಯ ಪಡೆದು ಆನೆ ತಜ್ಞ ಸುರೇಂದ್ರ ವರ್ಮಾ ನೇತೃತ್ವದಲ್ಲಿ ಸಮಿತಿ ರಚಿಸಿ ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು. ಹೆಚ್ಚಿನ ಬೆಳೆಗಾರರು ಕೆನರಾ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದು, ಸಾಲ ಸುಸ್ತಿದಾರರ ಸಹಾಯಕ್ಕಾಗಿ ಡಿಸೆಂಬರ್ 26-27ರಂದು ಕಾಫಿ ಬೆಳೆಯುವ ಜಿಲ್ಲೆಗಳಾದ ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗಿನಲ್ಲಿ ಲೋಕ ಅದಾಲತ್ ನಡೆಸಲು ಸೂಚಿಸಿದ್ದು, ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. Therefore, I would like to urge you to look at processing this coffee, to look at adding value to this coffee, to branding this coffee. Coffee produced in Karnataka normally gets a premium. Coffee from Coorg, coffee from Chikmagalur, from Baba Budangiris. You have 2 specialty coffees, Monsoon Malabar and Monsoon Malabar Arabica and Monsoon Malabar Robusta. Now all of these can become even bigger international brands. I would urge that using the cooperative or FPO model, encouraging our youngsters to go in for startups, reducing the cost of labor, particularly the illegal labor that Tejasvi was just mentioning, through mechanization. We have also asked. ಕೇಂದ್ರ ಉಕ್ಕು ಮತ್ತು ಗಣಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕಾಫಿ ಬೆಳೆ ಉತ್ತೇಜನಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ಕೇಂದ್ರ ಸರ್ಕಾರದಿಂದ ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು. ಕಾಫಿ ಬೆಳೆಗಾರರ ಸಮಸ್ಯೆ ಅರಿತಿದೆ. ಕಾಫಿ ಬೆಳೆಯನ್ನ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಳ್ಳಲು ಎಚ್ ಡಿ ದೇವೇಗೌಡರ ಶ್ರಮವಿದೆ. ಕಾಫಿ ಬೆಳೆ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡ ದಿನದಿಂದಲೂ ಬೆಳೆಗಾರರು ಹಲವು ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಕೇಂದ್ರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ. ಆದರೆ ಸಾಕಷ್ಟು ಸಮಸ್ಯೆಗಳು ಇಂದಿನವರೆಗೂ ಪರಿಹಾರ ದೊರಕಿರಲಿಲ್ಲ. ಆದರೆ ಬೆಳೆಗಾರರ ಸಾಕಷ್ಟು ಸಮಸ್ಯೆಗಳಿಗೆ ಪ್ರಸಕ್ತ ಸರ್ಕಾರ ಸ್ಪಂದಿಸುತ್ತಿದೆ. ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಶ್ರೀಲಂಕಾ ಮಾದರಿಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಯೋಜನೆ ರೂಪಿಸುವ ಬಗ್ಗೆ ಪ್ರಸ್ತಾವನೆ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಾಕಿ ಉಳಿದಿರುವ ಹಲವು ಯೋಜನೆಗಳು ಪೂರ್ಣಗೊಳಿಸಲಾಗುವುದು ಎಂದರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿದರ್ಭ ಪ್ಯಾಕೇಜ್ ಅಂತಕ್ಕಂಥದ್ದು ಏನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನಿರ್ಧಾರವನ್ನು ವಿದರ್ಭಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರ ಒಂದು ನೆರವಿನೊಂದಿಗೆ ಶರದ್ ಪವಾರ್ ಅವರು ಅವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಆ ಸಂದರ್ಭದಲ್ಲಿ ವಿದರ್ಭ ಪ್ಯಾಕೇಜ್ ಸಹ ಈ ಒಂದು ಮಲೆನಾಡಿನ ನಮ್ಮ ಕಾಫಿ ಪ್ಲಾಂಟರ್ಗಳಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ತೆಗೆದುಕೊಂಡಂತ ಒತ್ತಡಗಳೇನಿದೆ, ಆ ಸಂದರ್ಭದಲ್ಲಿ ಅವತ್ತಿನ ಬಿಜೆಪಿ ಮತ್ತು ಜೆಡಿಎಸ್ ನ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರದಿಂದ ಬಹುಶಃ 300 ಕೋಟಿಗೂ ಹೆಚ್ಚಿನ ಪ್ಯಾಕೇಜ್ ದೊರೆತಂತದ್ದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ನಾನು ಹೆಚ್ಚಿನ ಭಾಷಣವನ್ನು ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಕಾಫಿ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷರು ಮತ್ತು ಹಲವಾರು ಸದಸ್ಯರುಗಳು ಪಿಯೂಷ್ ಗೋಯಲ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಅವರಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಸಹ ಮನವಿ ಮಾಡಬೇಕು ಅಂತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದಿದ್ರು. ಇವತ್ತು ಅವರು ನಮ್ಮೆಲ್ಲರಿಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಗೌರವ ಕೊಟ್ಟು ಇವತ್ತಿನ ಸಭೆಗೆ ಬಂದಿದ್ದಾರೆ. ಬಹುಶಃ ಈಗಿನ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವರು ಇರ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇದೆ. ಇವತ್ತು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ದೀರಿ. ಇವತ್ತು ಯಾವೊಂದು ನಿಮ್ಮ ಸಬ್ಸಿಡಿಯ ಒಂದು ಹಣವನ್ನು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಕಾಫಿ ಬೆಳೆಗಾರರ ಪ್ರತಿ ಸಮಸ್ಯೆಗೂ ನಾನು ಸದಾ ಕೈ ಜೋಡಿಸುತ್ತಿದ್ದೇನೆ.
ಹೊರ ಪ್ರಪಂಚಕ್ಕೆ ಕಾಫಿ ಬೆಳೆಗಾರರು ಶ್ರೀಮಂತರು ಎಂಬ ಭಾವನೆ ಇದೆ. ಆದರೆ ಇದು ಸತ್ಯವಲ್ಲ. ದೇಶದಲ್ಲಿ ಕಾಫಿ ಬೆಳೆಯುವ 98% ಬೆಳೆಗಾರರು ಸಣ್ಣ ಬೆಳೆಗಾರರಾಗಿದ್ದು ಇಂದಿಗೂ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರ್ಕಾರದ ಯಾವುದೇ ಸೌಲಭ್ಯಗಳು ಸಣ್ಣ ಬೆಳೆಗಾರರಿಗೆ ದೂರವಾಗಿದೆ. ಆದ್ದರಿಂದ ಸೌಲಭ್ಯ ಕಲ್ಪಿಸುವ ವೇಳೆ ಇರುವ ತಾರತಮ್ಯ ನೀತಿಯನ್ನು ರದ್ದುಗೊಳಿಸಬೇಕು. ಸಬ್ಸಿಡಿಗಾಗಿ 21,000 ಅರ್ಜಿಗಳು ಸಲ್ಲಿಕೆಯಾಗಿದೆ. ಆದರೆ ಕೇಂದ್ರ ಸರ್ಕಾರ ನೀಡಿರುವುದು 95 ಕೋಟಿ ಮಾತ್ರ. ಆದ್ದರಿಂದ ಇನ್ನು 100 ಕೋಟಿ ಅನುದಾನ ನೀಡಬೇಕು. ಕಾಫಿ ಮಂಡಳಿ ಅಧ್ಯಕ್ಷರು ಕಾಫಿ ಬೆಳೆಗಾರರ ವಲಯದಿಂದ ಬಂದಿದ್ದರೂ ಇವರಿಗೆ ಮಂಡಳಿಯಲ್ಲಿ ಅಧಿಕಾರವೇ ಇಲ್ಲದಾಗಿದೆ. ಆದ್ದರಿಂದ ಅಧ್ಯಕ್ಷರಿಗೆ ಅಧಿಕಾರ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕಿದೆ ಎಂದರು. But the work for it happens 365 days a year, and it is a labor intensive job. And these days we are finding a lot of problem to find cheap labor, and there is also social implication that is happening in this regard. Usually this is a very serious issue. Most of us do not want to engage labor who come from Assam, who claim to be from Assam, but in most cases are from Bangladesh. But unfortunately, in most of our coffee estates today, we are forced to engage. We know that these are not having proper documents, etc. They come from Bangladesh, they are illegal immigrants. But our coffee growers are today in an unfortunate position where they are engaging those services. The only way to go forward is mechanization. If a fund can be established. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಕಾಫಿ ಬೆಳೆಗೆ ಮಾರಕವಾಗಿ ಪರಿಣಮಿಸಿದೆ. ಹಲವು ಸಮಸ್ಯೆಗಳ ಸುಳಿಯ ಮಧ್ಯೆ ಅನಿವಾರ್ಯವಾಗಿ ಕಾಫಿ ಬೆಳೆಯಲಾಗುತ್ತಿದೆ. ಈ ಬಾರಿ ಧಾರಣೆ ಇದೆ, ಆದರೆ ಅತಿಯಾದ ಮಳೆಯಿಂದಾಗಿ ಇಳುವರಿ ಕಡಿಮೆಯಾಗಿದೆ. ಆದ್ದರಿಂದ ಕಾಫಿ ಬೆಳೆ ಉಳಿಯಲು ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಿಸಬೇಕು ಎಂದರು. ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡಬೇಕು. ನಾನು ರಾಜ್ಯ ಸರ್ಕಾರಕ್ಕೆ ಹಿಂದೆ ಮನವಿ ಮಾಡಿದ್ದೆ. ಬೆಳೆಗಾರರಿಗೆ ಪಂಪ್ ಸೆಟ್ಟಿಗೆ ಇರ್ತಕ್ಕಂಥ ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ಮನವಿಯನ್ನ ಮಾಡಿದ್ದೆ. ಮಾಡ್ತೀವಿ ಅಂತಕ್ಕಂಥ ಹಾಸನ KDP ಮೀಟಿಂಗ್ ಅಲ್ಲಿ ಮಾತು ಕೊಟ್ಟಿದ್ರು, ಬಟ್ ಇನ್ನೂ ಕೂಡ ಆಗಿಲ್ಲ. ಈಗ ಏನು ಬೆಳೆಗಾರರು ಒತ್ತುವರಿಯನ್ನ ಮಾಡಿದ್ರು, 30 ವರ್ಷಕ್ಕೆ ಲೀಸ್ ಕೊಡ್ತೀವಿ ಅಂತಕ್ಕಂಥದ್ದು ಇತ್ತೀಚೆಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ. ಹಿಂದೆ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕಣ್ಣವರು ಹಿಂದಿನ ಸರ್ಕಾರದಲ್ಲಿ ಹೋರಾಟವನ್ನ ಮಾಡಿ ಅದನ್ನ ಕೂಡ ಮಾಡಿದರೆ ಬೆಳೆಗಾರ ಅದನ್ನು ಕೂಡ ಅನುಕೂಲತೆಗಳನ್ನ ಪಡಿಬೇಕು. ಬೆಳೆಗಾರ ಇರ್ತಕ್ಕಂಥ ಸಂಪೂರ್ಣ ಕಷ್ಟವನ್ನ ಮಾನ್ಯ ಕೇಂದ್ರ ಸಚಿವರು ಬಗೆಹರಿಸಬೇಕು. ಮುಖ್ಯವಾಗಿ ಈ ಆನೆ ಸಮಸ್ಯೆ ಅನ್ನೋದೇನಿದೆ, ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಆನೆಗಳನ್ನ ಹಿಡಿದು ನೀವೆಲ್ಲರೂ ಒಂದ್ ಕಡೆ ಹಾಕ್ತಿರೋ ಅಥವಾ ಆನೆ ಧಾಮ ಮಾಡ್ತಿರೋ ಏನ್ ಮಾಡ್ತೀರೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಬೆಳೆಗಾರ ದಿನವಾಗ್ಲೂ ಬೆಳೆದು ಕಾಫಿನ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರ್ ಹಾಕಂತ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಯಾವುದೇ ತೋಟದ ಓನರ್ ಕೂಡ ಕಾಫಿ ತೋಟಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಕ್ಕಂಥ ಸಂದರ್ಭ ಆಗಿದೆ. ಯಾವ ಕೆಲಸದವರು ಕೂಡ ತೋಟದ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಕಲೇಶಪುರದ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿ ನನ್ನ ಮೆಮೊರಂಡಮ್ ಹಲವಾರು ವಿಚಾರಗಳಿದ್ದಾವೆ, ತಮಗೆ ಮನವಿನ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಎಚ್.ಡಿ. ಮೋಹನ್ ಕುಮಾರ್, ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ಕುಮಾರ್, ಸಂಸದ ಶ್ರೇಯಸ್ ಪಟೇಲ್, ಕಾಫಿ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಚ್.ಡಿ. ಮೋಹನ್ ಕುಮಾರ್, ಸೋಮವಾರಪೇಟೆ ಶಾಸಕ ಮಂಥರ್ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಸಂಸತ್ತಿನಲ್ಲಿ ಮಾತನಾಡಿರುವುದನ್ನು ಖಂಡಿಸಿ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಅವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಹೊಳೆನರಸೀಪುರ ಪಟ್ಟಣದ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ ಅಂಬೇಡ್ಕರ್ ನಗರದಿಂದ ಹೊರಟ ಪ್ರತಿಭಟನಾಕಾರರು ಅಮಿತ್ ಶಾ ಅವರ ಅಣುಕು ಶವಯಾತ್ರೆಯನ್ನ ಪಟ್ಟಣದ ಕೋಟೆ ಮುಖ್ಯ ರಸ್ತೆ ಮಾರಮ್ಮ ತಾಯಿ ವೃತ್ತ, ಜಯಚಾಮರಾಜೇಂದ್ರ ವೃತ್ತ, ಮಹಾತ್ಮ ಗಾಂಧಿ ಪ್ರತಿಮೆ, ಅರ್ಕಲ್ಗೂಡು ರಸ್ತೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ, ರಿವರ್ ಬ್ಯಾಂಕ್ ರಸ್ತೆ, ಚನ್ನಾಂಬಿಕಾ ವೃತ್ತ, ಪೇಟೆ ಮುಖ್ಯ ರಸ್ತೆ, ಸುಭಾಷ್ ಚೌಕದ ಮೂಲಕ ಸಂಚರಿಸಿತು. ನಂತರ ಹಾಸನ ಮೈಸೂರು ರಸ್ತೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಂದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಕೆಲ ನಿಮಿಷಗಳ ಕಾಲ ಬೃಹತ್ ಮಾನವ ಸರಪಳಿ ರಚಿಸಿ ಅಮಿತ್ ಶಾ ಅವರ ಅಣುಕು ಶವ ಮತ್ತು ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಘೋಷಣೆ ಕೂಗಿದ್ರು. ಈ ವೇಳೆ ದಲಿತ ಮುಖಂಡರಾದ ಎಚ್.ವೈ. ಚಂದ್ರಶೇಖರ್, ಎಚ್.ಟಿ. ಲಕ್ಷ್ಮಣ್, ರಂಗಸ್ವಾಮಿ, ಕೃಷ್ಣಮೂರ್ತಿ, ಹರೀಶ್, ಸೋಮಶೇಖರ್, ಚಿನ್ನಸ್ವಾಮಿ, ತಾರೇಶ್, ಜವರೇಶ್, ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅಬ್ಬಿಕೋಡು ಹೋಬಳಿಯ ಕೋಗಿಲೆಮನೆ ಗ್ರಾಮದಲ್ಲಿ ದಿಢೀರನೆ ಗ್ರಾಮಕ್ಕೆ ಬಂದ ಕಾಡಾನೆ ರಾಗಿ ಹೊಲದಲ್ಲಿ ಮೇಯುತ್ತಿದ್ದ ಹಸುವಿನ ಮೇಲೆ ದಾಳಿ ನಡೆಸಿರುವ ಘಟನೆ ನಡೆದಿದೆ.
ಕಾಡಾನೆ ದಾಳಿಯಿಂದ ಹಸು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಅದೇ ಹೊಲದಲ್ಲಿ ರಾಗಿ ಕಟಾವು ಮಾಡುತ್ತಿದ್ದ ರೈತ ಶಿವೇಗೌಡ ದಾಳಿಯಿಂದ ಕೂದಲೆಳೆ ಹಂಚಿನಿಂದ ಪಾರಾಗಿದ್ದಾರೆ. ಹೊಲದಲ್ಲಿ ಮೇಯುತ್ತಿದ್ದ ಹಸುವಿನ ಮೇಲೆ ಏಕಾಏಕಿ ಕಾಡಾನೆ ದಾಳಿ ನಡೆಸಿದೆ. ಹಸುವಿನ ಹೊಟ್ಟೆ ಭಾಗಕ್ಕೆ ಕೋರೆಯಿಂದ ತಿವಿದು ಭಾರಿ ಪ್ರಮಾಣದ ಗಾಯವಾಗಿದ್ದು ಹಸು ರಕ್ತಸ್ರಾವದಿಂದ ಗಾಯಗೊಂಡಿದೆ. ತಕ್ಷಣವೇ ಆನೆ ದಾಳಿಯ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕಾಡಾನೆ ದಾಳಿಗೆ ತುತ್ತಾದ ಹಸುವನ್ನ ಪಶು ಆಸ್ಪತ್ರೆಗೆ ಸಾಗಿಸಲು ಪಶು ಆಸ್ಪತ್ರೆ ಮತ್ತು ಪಶು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಾಗ 2 ನಂಬರ್ಗಳು ಸ್ವಿಚ್ ಆಫ್ ಆದ ಕಾರಣ ಹಸುವನ್ನು ಆಸ್ಪತ್ರೆಗೆ ಕರೆತರಲು ಹರಸಾಹಸ ಪಡಬೇಕಾಯಿತು. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಾಡಾನೆಗಳಿಂದ ನಾಶವಾಗುತ್ತಿದ್ದು ಹಸು ಎಮ್ಮೆ ಸಾಕಿಕೊಂಡು ಹಾಲು ಮಾರಾಟ ಮಾಡಿ ಜೀವನ ಸಾಗಿಸೋಣ ಎಂದರೆ ಕಾಡಾನೆಗಳು ಅದರ ಮೇಲೂ ದಾಳಿ ನಡೆಸುತ್ತಿದೆ. ಇನ್ನಾದರೂ ಸಂಬಂಧಪಟ್ಟವರು ಕಾಡಾನೆ ದಾಳಿಗೆ ತುತ್ತಾಗುತ್ತಿರುವ ರೈತರು ಹಸುಗಳನ್ನು ರಕ್ಷಿಸುವ ಕೆಲಸ ಮಾಡಬೇಕಿದೆ ಎಂದು ರೈತ ಶಿವೇಗೌಡ ಮನವಿ ಮಾಡಿದರು. ನಾನು ಕುಸ್ಕಿ ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತೇನೆ. ವ್ಯವಸಾಯ ಆರಂಭ ಎಲ್ಲ ಈ ಸತಿ ಭತ್ತದ ಬೆಳೆ ಜೋಳದ ಬೆಳೆ ಎಲ್ಲ ಆನೆ ಲುಕ್ಸಾನ್ ಮಾಡಿದ್ದಾವೆ. ಹಸು ಸಾಕ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನೆನ್ನೆ ಹಸುಗೆ ಹುಲ್ಲು ಕುಯ್ತಾ ಇದ್ದೀನಿ. ಆನೆ ಹಿಂದ್ಗಡೆಯಿಂದ ಬಂದಿದ್ದೆ ಕೆಲಸ ನನ್ನ ಹಸುಗೆ ಹಾಯ್ದು ನನ್ನ ಜೀವನೇ ತೆಗಿಯೋದು. ಹಸು ಅಡ್ಡ ಸಿಕ್ತು. ಹಸು ಸಿಕ್ಕಾಬಟ್ಟೆ 70,000 ರೂಪಾಯಿ ಭಾಳ ಅಂತ ಹಸು 7 ರಿಂದ 8 ಲೀಟ್ರ್ ಹಾಲು ಕಣ್ಮುಚ್ಚೆ ಕರಿಬೋದು. ಈ ಥರ ಆದರೆ ಹೆಂಗೆ ನಾವು ಜೀವನ ಸಾಕೋದು ಹೆಂಗೆ? ಯಾರು ಆ ಫಾರೆಸ್ಟ್ನರಿಗೆ ಫೋನ್ ಮಾಡಿದ್ರೆ ಎಷ್ಟೋ ಹೊತ್ತಿನ ಮೇಲೆ ಬಂದರು. ಆಂಬ್ಯುಲೆನ್ಸಿಗೆ ದನ್ನ ಆಸ್ಪತ್ರೆ ಆಂಬ್ಯುಲೆನ್ಸಿಗೆ ಮಾಡಿದರೆ ಆಂಬ್ಯುಲೆನ್ಸ್ನವ್ರಿಗೆ ಸ್ವಿಚ್ ಆಫು, ನಾಟ್ ರೀಚಬಲ್ ಭಾನುವಾರ ಅಂತಾರೆ. ಡಾಕ್ಟ್ರು ವಿಠಲ್ ರಾವ್ ಫೋನ್ ಮಾಡಿದರೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತಾರೆ. ಆಮೇಲೆ ಡೈರಿ ಡಾಕ್ಟ್ರ್ ನಮ್ಮ ಬಿಕ್ಕೋಡು ಡಾಕ್ಟ್ರು ಪಾಪ ಚಿಕ್ಕಮಂಗ್ಳೂರ್ಲಿದ್ದೀನಿ ಅಂದರು. ತಕ್ಷಣ ಅಲ್ಲಿಂದ ಕಾರ್ ಮಾಡ್ಕೊಂಡು ಬಂದಿದ್ದಾರೆ. ಹಸಿನ ಜೀವನ ಚಿಂತಾಜನಕ ಐತೆ. ನಮ್ಗೋಳು ಕೇಳೋರು ದಾತಿಕ್ರಿಲ್ಲ. ಈ ಥರ ಇದೆ ನಮ್ಮ ಪರಿಸ್ಥಿತಿ. ಇದಕ್ಕೆ ಸಮಯ ನಾವು ಈ ಜೀವನ ಮಾಡೋಕ್ಕೆ ಬೇರೆ ದಾರಿ ಏನೂ ಇಲ್ಲ. ಪೂರ್ತಿ ಭತ್ತದ ಬೆಳೆ ಲಾಸು. ಭಾರತ ದೇಶ ಕೃಷಿ ಪ್ರಧಾನ ದೇಶವಾಗಿದ್ದು ರೈತ ದೇಶದ ಬೆನ್ನೆಲುಬು ಎಂದು ಶಾಸಕ ಸೇನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕೃಷಿ ಕಚೇರಿಯ ಮುಂಭಾಗದಲ್ಲಿಂದು ನಡೆದ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ದೇಶವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ರೈತ ದೇಶದ ಬೆನ್ನೆಲುಬಾಗಿದ್ದು ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಂದಿಗೂ ಮರೆಯಬಾರದು. ರೈತರು ಜೈ ಜವಾನ್ ಜೈ ಕಿಸಾನ್ ಎಂಬ ವೇದ ಘೋಷದೊಂದಿಗೆ ಎಲ್ಲರ ಹಿತವನ್ನು ಕಾಯುತ್ತಾ ಕುಳಿತಿದ್ದು ಇಂತಹ ರೈತರಿಗೆ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡುವುದು ಸೂಕ್ತವಾಗಿದೆ ಎಂದರು. ಗೌರವವನ್ನು ನಾವು ಮೊದಲಿಂದ ಕೂಡ ಇಟ್ಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ರೈತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ನೆರವೇರ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಂಜೇಗೌಡರುಗಳು ಸಿಗಬೇಕು. ನಾವು ಅಂಥ ಸಂದರ್ಭದಲ್ಲಿ ಎದೆಗುಂದದಲ್ಲೇ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವೇದಿಕೆ ಮೇಲೆ ವ್ಯಕ್ತ ಮಾಡಿದ್ದಾರೆ. ಅವರು ಕೂಡ ಮುಂಚೂಣಿನಲ್ಲಿ ಅವ್ರ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲ ಸಹಪಾಠಿಗಳೊಂದಿಗೆ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರಿಗೂ ನಮ್ಮ ದೇಶಕ್ಕೆ ಆಹಾರ ಭದ್ರತೆ ಕೊರತೆಯಿಂದ ಹೊರದೇಶಗಳಿಂದ ಆಹಾರ ಪದಾರ್ಥಗಳನ್ನು ನಾವು ಆಮದು ಮಾಡ್ಕೋತಾ ಇದ್ದೀವಿ. ಇವತ್ತು ರಫ್ತು ಮಾಡುವಂಥ ಸ್ಥಿತಿಗೆ ಇವತ್ತು ನಮ್ಮ ದೇಶ ಬಂದಿದೆ ಅಂದರೆ ನಮ್ಮ ದೇಶದ ರೈತರಿಗೆ ನಾವು ಕೈ ಮುಗಿದು ನಾವು ನಮಸ್ಕಾರವನ್ನು ತಿಳಿಸ್ಬೇಕಾಗ್ತದ್ದು. ಏಕೆಂದರೆ ಬಾಬು ಜಗಜೀವನ್ ರಾವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ಕೋಬೇಕಾಗ್ತದೆ. ಅವರು ಹಸಿರು ಕ್ರಾಂತಿ. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಕೃಷಿ ಮಾಡಿದಂತಹ ರೈತರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅಳ್ಳಾಪುರದ ಮಂಜೇಗೌಡ, ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ನಾಗರತ್ನಮ್ಮ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹರೀಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಾಗೂರು ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕೂಲಿಗಾಗಿ ಹೊರ ರಾಜ್ಯಗಳಿಂದ ಬಂದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಾದ ವಿಎಸ್ ಬೋಚೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಾಫಿ ತೋಟಗಳ ಕೆಲಸಕ್ಕಾಗಿ ಅಸ್ಸಾಂ ಹಾಗೂ ಬಾಂಗ್ಲಾ ವಲಸಿಗರು ನಕಲಿ ಆಧಾರ್ ಕಾರ್ಡ್ ಬಳಸಿಕೊಂಡು ತಾಲೂಕಿನ ಬಿಕ್ಕೋಡು, ಅರಹಳ್ಳಿ, ಗೆಂಡೇಹಳ್ಳಿ, ಚಿಕ್ಕನಹಳ್ಳಿ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ಅವರ ಚಲನವಲನಗಳ ಬಗ್ಗೆ ತೋಟದ ಮಾಲೀಕರಾಗಲಿ ಅಥವಾ ಗುತ್ತಿಗೆದಾರರು ಗಮನ ಹರಿಸುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಒಂಟಿ ಮನೆಗಳಲ್ಲಿ ಕಳ್ಳತನ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೀಗೆ ಹಲವಾರು ರೀತಿಯ ಪ್ರಕರಣಗಳು ಹೆಚ್ಚಿದ್ದು ಇದರಿಂದ ಪೊಲೀಸ್ ಇಲಾಖೆಯವರಿಗೂ ತೊಂದರೆಯಾಗಿದೆ. ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರವೇ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅದರ ಜೊತೆಗೆ ನಿಮಗೊಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಏಕೆಂದರೆ ಮೊನ್ನೆ ನಾವು ಆಲೂರಲ್ಲಿ ಒಂದು ಬೈರಾಪುರದಲ್ಲಿ ಒಂದು ಟೋಲ್ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದು ನಿಮ್ಮ ಮುಂದಾಳತ್ವದಲ್ಲಿ ಒಂದು ಸುಸೂತ್ರವಾಗಿ ಸಂಧಾನ ಸಭೆಯನ್ನು ಮಾಡಿ ಅಲ್ಲಿ ಟೋಲ್ನ ಒಂದು ಸಂಗ್ರಹ ಮಾಡದಂತೆ ಸ್ಟಾಪ್ ಮಾಡಿಸಿದ್ರಿ ನೀವು ಮತ್ತೆ DC ಮೇಡಮ್. ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಂಘಟನೆಯ ಪರವಾಗಿ. ಇವತ್ತೇನು ಅಂತ ಹೇಳಿದ್ರೆ, ಬೇಲೂರು ತಾಲೂಕಿನಾದ್ಯಂತ ಕೂಲಿ ಕೆಲಸಕ್ಕಾಗಿ ಅಸ್ಸಾಮಿಂದ ಇರ್ಬೋದು ಮತ್ತು ಬಾಂಗ್ಲಾದೇಶದಿಂದ ಸಾವಿರಾರು ಜನ ಬಂದಿದ್ದಾರೆ. ಇದರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ,
ಶುಂಠಿ ಪಾಯಿಂಟ್ಗಳಲ್ಲಿದ್ದಾರೆ, ಆಮೇಲೆ ಗಾರೆ ಕೆಲಸದ ಇದು ಮಾಡ್ತಿದ್ದಾರೆ. ಇದನ್ನೆಲ್ಲ ಕರ್ಕೊಂಬಂದಿರೋ ಅಂತ ಇವರೇ ಮಾಲೀಕರೇ, ಇವ್ರುಗಳೇ ಕರ್ಕೊಂಡ್ಬಂದಿದ್ದಾರೆ. ಇವ್ರು ಇವತ್ತು ಮನೆಗಳತನ, ಮೊಬೈಲ್ಗಳನ್ನ ಕಲಿಯೋದು, ಹಾಗೆ ಮತ್ತೆ ಮೊನ್ನೆ ಒಂದು ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೊನ್ನೆ ಇವರು ಅಂದ್ರೆ ಬೆಳಗಿನ ಕೆಲಸ ಮುಗಿದ್ಮೇಲೆ ಇವ್ರು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಕಳ್ಳತನ, ಸುಲಿಗೆ, ದರೋಡೆ, ಭಾರಿ ಮಟ್ಟದ ಒಂದು ಸಮಸ್ಯೆ ಉದ್ಭವ ಆಗಕ್ಕಿಂತ ಮುಂಚೆ ಇವ್ರ ಮೇಲೆ ನಿಗಾ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಯುವ ಘಟಕದ ತಾಲೂಕು ಅಧ್ಯಕ್ಷ ಸತೀಶ್, ಕಾರ್ಯದರ್ಶಿ ರಾಕೇಶ್ ಕುಮಾರ್, ತೀರ್ಥಕುಮಾರ್, ಲೋಕೇಶ್, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಸಿಪಿಐ ರೇವಣ್ಣ, ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ನೋವು ನಲಿವುಗಳನ್ನು ಪ್ರತಿಯೊಬ್ಬ ಮನುಷ್ಯರು ಕೂಡ ಅನುಭವಿಸಬೇಕು. ಅಂತಹ ನೋವು ನಲಿವುಗಳನ್ನು ಮರೆಯುವ ಸಲುವಾಗಿ ಇಂತಹ ಕ್ರೀಡೆಗಳು ಆಯೋಜನೆ ಬಹುಮುಖ್ಯವಾಗಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿಂದು ನಡೆದ ವಿವಿಧ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೃತ್ತಿಪರ ಜೀವನದಲ್ಲಿ ಅನೇಕ ರೀತಿಯ ನೋವು ನಲಿವುಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನುಭವಿಸಬೇಕು. ಇಂತಹ ಸಂದರ್ಭದಲ್ಲಿ ಮನಸ್ಥಿತಿಯನ್ನ ಮತ್ತು ದೇಹವನ್ನು ಸದೃಢವಾಗಿಟ್ಟುಕೊಳ್ಳಲು ಇಂತಹ ಕ್ರೀಡೆಗಳು ಬಹುಮುಖ್ಯವಾಗಿದೆ. ಕ್ರೀಡೆಗಳು ಮತ್ತು ಯೋಗಾಸನಗಳು ಮನಸ್ಥಿತಿಯ ಬದಲಾವಣೆಗೆ ಸಹಕಾರಿಯಾಗಿದೆ ಎಂದರು. ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದಂತಹ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವೃತ್ತಿ ಜೀವನ ಸಾಕಷ್ಟು ನೋವು ನಲಿವುಗಳಿಂದ ಕೂಡಿರ್ತದೆ. ನಿಮಗೆಲ್ಲ ಗೊತ್ತೇ ಇದೆ, ಒತ್ತಡದ ಜೀವನದಲ್ಲಿ ನಾವೆಲ್ಲ ಇರ್ತೀವಿ. ಎಲ್ಲ ನೌಕರರನ್ನ ಏನು ಸಮಾಜದ ಮೂರನೇ ಅಂಗ ನೀವೇನಿದ್ರಿ, ಪತ್ರಕರ್ತರಿದ್ರಿ ಅಂದರೆ ನಾವು ಮಾಡಿದಂಥ ತಪ್ಪುಗಳನ್ನ ತಿದ್ದುವಂತಹ ಪತ್ರಕರ್ತರು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಡ್ಬೇಕು ಅಂತ ಆಯೋಜಿಸಿದ್ರಿ. ನಿಜಕ್ಕೂ ಶ್ಲಾಘನೀಯ. ಪ್ರತಿ ವರ್ಷ ಈ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಅಂತ ನೀವೇ ಹೇಳಿದ್ರಿ. ಲಾಸ್ಟ್ ಟೈಮ್ ಯಾಕೋ ಈ ಕಾರ್ಯಕ್ರಮ ನಡೀತಾ ಇರೋದು ಎಲೆಕ್ಷನ್ ನಡೆದಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ನಿಜಕ್ಕೂ ಇದು ಇಲಾಖೆಗಳ ನಡುವೆ. ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ, ಅರಣ್ಯ ಇಲಾಖೆಯ ಆರ್ಎಸ್ ಕಲಂದರ್, ಕಂದಾಯ ಇಲಾಖೆ ಅಧಿಕಾರಿ ಪವನ್ ಕುಮಾರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಅರ್ಕಲಗೂಡು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದ ರಸ್ತೆ ಬದಿಯ ಗೂಡಂಡಿಗಳನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ತೆರವುಗೊಳಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಮನು, ಪೌರಕಾರ್ಮಿಕರು ಸ್ಥಳಕ್ಕೆ ಧಾವಿಸಿ ಅಕ್ರಮವಾಗಿ ತಲೆ ಎತ್ತಿದ್ದ ಗೂಡಂಗಡಿಗಳನ್ನು ತೆರವುಗೊಳಿಸಲು ಮುಂದಾದರು. ಕೆಲವರು ಸ್ವಯಂ ಪ್ರೇರಿತರಾಗಿ ತೆರವು ಕಾರ್ಯಕ್ಕೆ ಸಹಕರಿಸಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ ಮಾತನಾಡಿ, ರಸ್ತೆ ಬದಿಯಲ್ಲಿನ ವ್ಯಾಪಾರಿ ಗೂಡಂಗಡಿಗಳಿಂದ ವಾಹನಗಳ ಸಂಚಾರಕ್ಕೆ ಕಿರಿಕಿರಿಯಾಗಿತ್ತು. ಬಸ್ ನಿಲ್ದಾಣಕ್ಕೆ ತೆರಳುವ ಪ್ರಯಾಣಿಕರು ಹಾಗೂ ಜನರ ಓಡಾಟದಿಂದ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಏರ್ಪಟ್ಟು ವಾಹನಗಳ ಸುಗಮ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಇದರಿಂದ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರಿಂದ ಒತ್ತಡ ಉಂಟಾಗಿತ್ತು. 15 ದಿನ ಅಂಗಡಿಗಳ ಪೈಕಿ 7-8 ಅಂಗಡಿಗಳಷ್ಟೇ ವ್ಯಾಪಾರದಲ್ಲಿ ತೊಡಗಿದ್ದವು. ಸಾರ್ವಜನಿಕರ ಓಡಾಟದ ಹಿತದೃಷ್ಟಿಯಿಂದ ತೆರವುಗೊಳಿಸಲಾಗಿದೆ. ಮುಂದೆಯೂ ಗೂಡಂಗಡಿಗಳನ್ನು ನಿರ್ಮಿಸದಂತೆ ಸಹಕರಿಸಬೇಕು ಎಂದರು. ನಮಸ್ಕಾರ. ಇವತ್ತಿನ ದಿವಸ ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಂದರೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಗೂಡಂಗಡಿ ಇರ್ಬೋದು, ಆಮೇಲೆ ಪಾದಚಾರಿ ದಾರಿಗಳನ್ನು ಒತ್ತುವರಿ ಮಾಡಿ ಆ ಜಾಗದಲ್ಲಿ ತರಕಾರಿ ಮಾರಾಟ ಮಾಡೋದು, ಹಣ್ಣಿನ ವ್ಯಾಪಾರ ಮಾರಾಟ ಮಾಡೋದು, ಇವನ್ನೆಲ್ಲವನ್ನೂ ಕೂಡ ಮಾರಾಟ ಮಾಡ್ತಾಯಿದ್ರು. ಇದರಿಂದಾಗಿ ಸಾರ್ವಜನಿಕರಿಗೆ ತಿರುಗಾಡಲು ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಹಾಗೆಯೇ ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾಯಿತ್ತು. ಈ ವಿಷಯದ ಬಗ್ಗೆ ಈಗಾಗಲೇ ಸಾರ್ವಜನಿಕರು ಈ ಕಚೇರಿಗೆ ಮನವಿ ಸಲ್ಲಿಸಿ ಹಲವಾರು ಬಾರಿ ಹೇಳಿರ್ತಾರೆ, ತೆರವುಗೊಳಿಸ್ಕೊಡಿ, ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತೇಳಿ. ಅಲ್ಲದೆ ಪ್ರತಿ ಸರಿ ಮೀಟಿಂಗ್ನಲ್ಲೂ ಕೂಡ ಚರ್ಚೆ ಆಗ್ತಾಯಿತ್ತು. ಹಾಗೆಯೇ 29/11/2024 ನಡೆದಂಥ ಒಂದು ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆಯಾಗಿ ಕೂಡಲೇ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಎಲ್ಲ ಸದಸ್ಯರು ಕೂಡ ಕೋರ್ಕೊಂಡಿದ್ರು. ಅದರಂತೆ ಈಗಾಗಲೇ ನಾವು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಮತ್ತು ಉಪಾಧ್ಯಕ್ಷ ಆಲೂರು ತಾಲೂಕು ಚಲವಾದಿ ಮಹಾಸಭಾದ ನೂತನ ತಾಲೂಕು ಅಧ್ಯಕ್ಷರಾಗಿ ಲೋಹಿತ್ ಕುಮಾರ್ ಹಸನಗೌರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಹರೀಶ್, ಉಪಾಧ್ಯಕ್ಷರಾಗಿ ಜಯಣ್ಣ ಆಯ್ಕೆಯಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದ ಸಂಚಾಲಕ ಬಿಆರ್ ನಂದೀಶ್ ತಿಳಿಸಿದರು. ಆಲೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಲವಾದಿ ಮಹಾಸಭಾದ
ಸಭಾ ಕೆ ಶಿವರಾಮ್ ರವರಿಂದ ಸ್ಥಾಪನೆಯಾಗಿದ್ದು, ಅವರ ನಿಧನದ ನಂತರ ಅವರ ಪತ್ನಿ ಕೆ ವಾಣಿ ಶಿವರಾಮ್ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನ ಪುನರ್ರಚಿಸಲಾಗಿದೆ. ಛಲವಾದಿ ಮಹಾಸಭಾದ ಗೌರವಾಧ್ಯಕ್ಷ ಎಟಿ ಮಲ್ಲೇಶ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಅಜ್ಜೇನಹಳ್ಳಿ ಅವರ ಸಲಹೆ ಮೇರೆಗೆ ತಾಲೂಕು ನೂತನ ಅಧ್ಯಕ್ಷರಾಗಿ ಲೋಹಿತ್ ಹಾಗೂ ಉಪಾಧ್ಯಕ್ಷರಾಗಿ ಜಯಣ್ಣ ಹಳೆಯಾಲೂರು, ಪ್ರಧಾನ ಕಾರ್ಯದರ್ಶಿಯಾಗಿ ಹರೀಶ್ ಬರ್ತವಳ್ಳಿ ಸೇರಿದಂತೆ ಇತರ ಪದಾಧಿಕಾರಿಗಳನ್ನು ಶಿವರಾಮ್ ರವರ ಪತ್ನಿ ವಾಣಿ ಶಿವರಾಮ್ ಆಯ್ಕೆ ಮಾಡಿದ್ದಾರೆ. ತಾಲೂಕಿನಲ್ಲಿ ಛಲವಾದಿ ಜನಾಂಗ ಸುಮಾರು 25 ರಿಂದ 30 ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದು, ಪ್ರತಿಯೊಬ್ಬರು ಛಲವಾದಿ ಮಹಾಸಭಾದ ಆಜೀವ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದರು. ಅವರು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ, ಛಲವಾದಿ ಸಂಘ ಅಂತ. ಏನೋ ದುರದೃಷ್ಟ, ಆ ಸಂಘಟನೆ ನಡೀಬೇಕಾದ ಸಂದರ್ಭದಲ್ಲಿ ಅವರು ದೇವರಿನಾಗ್ತಾರೆ. ಅದನ್ನು ಕೈ ಬಿಡೋದು ಬೇಡ ಅಂತ ಹೇಳಿ ಅವರ ಪತ್ನಿಯಾದ ವಾಣಿ ಶಿವರಾಮ್ನವರು ಇವತ್ತು ಕೂಡ ಆ ಸಂಘಟನೆಯನ್ನು ಬಲಪಡಿಸೋ ರೀತಿಯಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕಲ್ಲಿ ಈ ಛಲವಾದಿ ಮಹಾಸಭಾ ಏನಿದೆ ಅದು ಒಂದು ಸಂಘಟನೆಯಾಗಿ ಉಳಿಲಿ ಅಂತ ಹೇಳಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಎಟಿ ಲೋಕೇಶ್ ಮತ್ತು ನಮ್ಮ ಆಲೂರು ತಾಲೂಕಿನ ಅಧ್ಯಕ್ಷರಾದ ಲೋಹಿತ್ ಕುಮಾರ್, ಉಪಾಧ್ಯಕ್ಷರಾದ ಜಯಣ್ಣ, ಪ್ರಧಾನ ಕಾರ್ಯದರ್ಶಿ. ಇವತ್ತು ಆಲೂರು ತಾಲೂಕಲ್ಲಿ ಛಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆ ಶಿವರಾಮ್ ಅವರು ಈ ಸಂಘಟನೆಯನ್ನು ಮಾಡಿ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಇದಾಗಬೇಕು, ಹೋರಾಟ ಮಾಡಬೇಕು, ಸಮುದಾಯ ಕೊಡುಗೆ ಇಡಬೇಕು ಅಂತೇಳಿ ಇವತ್ತೇನು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು, ಆ ಸಂಘಟನೆಯ ಉಸ್ತುವಾರಿಯನ್ನು ಅವರ ಧರ್ಮಪತ್ನಿಯಾದ ಕೆ ವಾಣಿ ಶಿವರಾಮ್ ಅವರು ನೆರವೇರಿಸಿಕೊಂಡು ಬಂದಿರ್ತಾರೆ. ಇದನ್ನು ಪದಾಧಿಕಾರಿ ಘಟಕವನ್ನು ಆಲೂರು ತಾಲೂಕಲ್ಲಿ ಜಿಲ್ಲಾ ಕಾರ್ಯದರ್ಶಿ ಆಗಿರೋ ಎಟಿ ಲೋಕೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪದಾಧಿಕಾರಿಗಳ ಆಯ್ಕೆ ಮಾಡಿ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎಂಇ, ಖಜಾಂಚಿ ಹರೀಶ್, ಜಂಟಿ ಕಾರ್ಯದರ್ಶಿ ಶಿವಣ್ಣ, ಸಂಚಾಲಕ ಚನ್ನವೀರಯ್ಯ, ನಿರ್ದೇಶಕರುಗಳಾದ ನಂದ, ಜಗದೀಶ್, ಮಹೇಶ್, ನಂದೀಶ್ ಹಾಜರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ವಿಶ್ವ ರೈತ ದಿನಾಚರಣೆಗೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎತ್ತಿನ ಗಾಡಿ ಏರಿ ಹಸಿರು ನಿಶಾನೆ ತೋರಿ ಅದ್ದೂರಿಯಾಗಿ ಚಾಲನೆ ನೀಡಿದರು. ಈ ವೇಳೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ, ಮೈಸೂರು ಸಾಂಸ್ಕೃತಿಕ ನಗರಿ, ದಸರಾ ಮಹೋತ್ಸವ ನಡೆಯುತ್ತದೆ. ದಸರಾ ಮಹೋತ್ಸವ ರೈತರಿಗೆ ಅನುಕೂಲಕ್ಕಾಗಿ ನಡೆದುಕೊಂಡು ಬಂದಿದೆ. ರೈತರಿಗೆ ಒಳ್ಳೆಯದಾದರೆ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಪ್ರಧಾನಮಂತ್ರಿ ಮೋದಿ ಅವರು ಎಲ್ಲರ ಜೊತೆಗೆ ರೈತರ ಹಿತಕ್ಕಾಗಿ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ. ಅದನ್ನೆಲ್ಲ ರೈತರು ಸದುಪಯೋಗಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಒಂದು ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ. ಈಗಾಗಲೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಅಲ್ಲಿಂದ ಇಲ್ಲಿವರೆಗೆ ಒಂದು ಮೆರವಣಿಗೆಯನ್ನು ಕೂಡ ಮಾಡಿದ್ದೀರಾ, ಬೃಹತ್ ಮೆರವಣಿಗೆ ಮಾಡಿದ್ದೀರಾ ಮತ್ತು ಇವತ್ತು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮೈಸೂರು ಅಂದರೆ ಒಂದು ಸಾಂಸ್ಕೃತಿಕ ನಗರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಸರಾಕ್ಕೆ ಇದು ಬಹಳ ಒಂದು ಹೆಸರಾಗಿರುವಂಥದ್ದು ಈ ನಗರ. ಸಂಸ್ಕೃತ ಜೊತೆಗೆ ಈ ಒಂದು ಎಲ್ಲಕ್ಕಿಂತ ದೊಡ್ಡ ಒಂದು ಆಚರಣೆ ನಮ್ಮ ಮೈಸೂರು ದಸರಾ. ಮೂಲತಃ ಹೌದು, ಇದು ತಾಯಿ ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥದ್ದು ಒಂದು ಕಾಲ. ಆದರೆ ಅದರ ಜೊತೆಗೆ ಅಂದರೆ ಪ್ರಾಚೀನ ಭಾರತದಿಂದ ಇವತ್ತವರೆಗೂ ಆ ದಸರಾ ಒಂದು ಮೂಲ ಉದ್ದೇಶನೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ, ಬೀರಪ್ಪ ದೇಶನೂರು, ಗಣೇಶ್, ಇಲಿಗೆರ ಸಿದ್ದಪ್ಪ ಉತ್ತಂಗಿ, ಕಂಟಿ, ಮೆಹಬೂಬ್ ಸಾಬ್, ನಾಗರತ್ನ, ಜವರಾಯ್ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದ್ದು, ಇದರಿಂದ ಬೇಸತ್ತ ಪೋಷಕರು, ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದ ವಿದ್ಯಾರ್ಥಿ ನಿರುಪಾದಿ ತಂದಿ ದುರ್ಗಪ್ಪ ಹರಿಜನ ಎಂಬ 8ನೇ ತರಗತಿಯ ವಿದ್ಯಾರ್ಥಿ ಶೈಕ್ಷಣಿಕ ಪ್ರವಾಸಕ್ಕೆಂದು ತೆರಳಿದಾಗ ಬಾವಿಗೆ ಬಿದ್ದು ಮೃತಪಟ್ಟ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪವೆಂದು ಕೊಪ್ಪಳ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶ್ರೀಶೈಲ ಬಿರಾದರ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಗ್ರಾಮದಲ್ಲಿ 1 ರಿಂದ 8ನೇ ತರಗತಿಯವರೆಗೂ ಇರುವ ಸರ್ಕಾರಿ ಶಾಲೆಯಲ್ಲಿ 728ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದರೆ ಇಡೀ ಶಾಲೆಗೆ 4 ಜನ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. ಇದರಿಂದ ವ್ಯಾಸಂಗಕ್ಕೆ ತೊಂದರೆಯಾಗುತ್ತದೆ. ತಾತ್ಕಾಲಿಕ ಶಿಕ್ಷಕರ ಬದಲು ಖಾಯಂ ಶಿಕ್ಷಕರನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಗ್ರಾಮಸ್ಥರು ಮತ್ತು ಮಕ್ಕಳ ಮನವೊಲಿಸಲು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರುದ್ರಪ್ಪ ಮರಗಟ್ಟ ಹಾಗೂ ಶಿಕ್ಷಣ ಸಂಯೋಜಕ ಮಂಜುನಾಥ್ ಗ್ರಾಮಸ್ಥರನ್ನ ಹಾಗೂ ಮಕ್ಕಳ ಮನವೊಲಿಸಲು ಹರಸಾಹಸ ಪಟ್ಟರು. ನಂತರ 6 ಜನ ಶಿಕ್ಷಕರನ್ನ ನೇಮಕ ಮಾಡುವುದಾಗಿ ಭರವಸೆ ನೀಡಿದರು. ಹಾಗಾಗಿ ನಮ್ಮ ಸರ್ಸ್ ಸಸ್ಪೆಂಡ್ ಮಾಡಿ ಇಟ್ಟರಿ. ಸರ್ಸ್ ಎಲ್ಲ ರೀ ಊರನ್ ಮಂದ್ರಿ ನಮ್ಗೆ ಶಾಲೆ ಓಪನ್ ಆಗಿಲ್ರಿ ಇನ್ನೂ ರೀ. ಹಾಗಾಗಿ ಸರ್ಸ್ ಬರ್ಬೇಕ್ರಿ, ನಮ್ಮ ಶಾಲೆ ಓಪನ್ ಆಗ್ಬೇಕ್ರಿ. ಅಲ್ಲಿ ತನಕ ನಾವು ಬಿಡಲ್ರಿ ಸರ.
ಈಗ ಅಮಾನತಾದ ಶಿಕ್ಷಕರನ್ನ ವಾಪಸ್ ಕೊಡಲ್ಲಮ್ಮ, ಬೇರೆ ಶಿಕ್ಷಕರು ಬಂದ್ರೆ ನಡೆಯಲ್ಲ. ಇಲ್ರಿ ಸರ್, ನಮ್ಮ ಅವ್ರ ಸರ್ ಏನಾಗಿಲ್ರಿ ಸರ್, ಆ ತಣ್ಣ ಹೋಗಿ ಬಿದ್ದನ್ರಿ, ಅದು ಸರ್ ಹಿಂದಕ್ಕೆ ಹೋಗಿ ತದಾರಿ, ಹಾಗಾಗಿ ಅವ್ರು ಸಸ್ಪೆಂಡ್ ಮಾಡಿರಿ. ನಮ್ಮ ಶಿಕ್ಷಣ ಏನಾಗ್ಬೇಕ್ರಿ ಸರ್, ಒಬ್ಬರಿದ್ದಾರೆ, ಹಾಗಾಗಿ ನಮ್ಮ ಸರ್ಸ್ ಬೇಕ್ರಿ, ನಮ್ಗೆ ಶಾಲೆ ಓಪನ್ ಆಗ್ಬೇಕ್ರಿ. ಒಬ್ಬ ತಣ್ಣದಿಂದ ನಮ್ಮ 108 ಮಕ್ಕಳು ಶಿಕ್ಷಣ ಹಿಂದಕ್ಕೆ ಉಳ್ದೈತ್ರಿ ಸರ್. ಈಗ ರೀ ಅವ್ರು ಬೇಕಂದ್ರೆ ಬೇಕ್ರಿ, ನಮ್ಮ ಸರ್ಸ್ ಬೇಕಂದ್ರೆ ಬೇಕ್ರಿ ನಮ್ಗೆ ರೀ. ಮತ್ತೆ ಈ 4 ಜನ ಶಿಕ್ಷಕರನ್ನ ಕಳಿಸಿರಲ್ಲಮ್ಮ ಈಗ ಅವರು ಎಲ್ಲಿ ಕಳಿಸಿರಿ ಸರ್? 4 ದಿನ ಶಿಕ್ಷಕರಿ, 4 ದಿನ ರೀ, 3 ತಿಂಗಳು ಇರ್ತಾರೆ, ಆಮೇಲೆ ಹೋಗ್ತಾರೆ. ನಾವು ಅವಾಗಿಂದ ಏನು ಮಾಡ್ಬೇಕ್ರಿ ಸರ್? ನಮ್ಮ ಸರ್ಸ್ ನಾವು ರೀ, ಅದಕ್ಕೆ ರೀ ಸರ್ ನಮ್ಮ ಸರ್ಸ್ ನಮ್ಗೆ ಅವರೇ ಬೇಕ್ರಿ ಸರ್. ನಾವು ಇಲ್ತಾ ಪಂಚಾಯತಿ ಬಿಟ್ಟು ಬರಲ್ರಿ. ಸ್ಕೂಲ್ ಓಪನ್ ಮಾಡಲ್ಲ, ಮಾಡಲ್ರಿ, ಮಾಡಲ್ರಿ. ಅದು ಆ ಶಿಕ್ಷಕರು ಬರೋವರೆಗೆ ಶಿಕ್ಷಕರು ಬರುತ್ತೆ, ನಾವು ಸ್ಕೂಲ್ ಓಪನ್ ಮಾಡಂಗಿಲ್ಲ, ಏನಿಲ್ರಿ, ಅವರೇ ಬೇಕ್ರಿ ನಮಗೆ ಸರ್. ಮಾನ್ಯ ಶಿಕ್ಷಣ ಇಲಾಖೆಯವರಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಬೇಡಿಕೊಳ್ಳುವುದೇನೆಂದರೆ, ಮೊನ್ನೆ ನಡೆದ ಒಂದು ದುರ್ಘಟನೆಯ ಒಂದು ಸಂಬಂಧ ಮೊದಲೇ ಆ ಮಗುವಿಗೆ ಒಂದು ಶಾಂತಿಯನ್ನು ಕೋರುತ್ತಾ ಈಗ ನಾವು ಮಾತಾಡೋದೇನೆಂದರೆ, ಶಿಕ್ಷಣ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಗಾಣದಾಳದಲ್ಲಿ ಈಗ ಸಡನ್ನಾಗಿ ಆ ದುರ್ಘಟನೆಯ ಸಲುವಾಗಿ ಒಂದು 6 ಮಂದಿ ಶಿಕ್ಷಕರನ್ನು ಮತ್ತು 7 ಮಂದಿ ಅತಿಥಿ ಶಿಕ್ಷಕರನ್ನು ಅಮಾನತುಗೊಳಿಸಿ ನಮ್ಮ ಶಾಲೆಯ 0 ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಕೋರಿಕೆ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಶಾಲೆಗೆ ಮತ್ತೆ 6 ಜನ ಅವರು ಅಮಾನತು ಮಾಡಿದವ್ರನ್ನ ಬಿಟ್ಟು ಅವರು ಕೈ ಬಿಟ್ಟರೂ ಪರವಾಗಿಲ್ಲ, ನಮಗೆ ಪರ್ಮನೆಂಟ್ ಶಿಕ್ಷಕರು ಅಂದರೆ ಡೆಪ್ಯೂಟಿ ಬೇಕಾಗಿಲ್ಲ. ನಮಗೆ 6 ಜನ ಶಿಕ್ಷಕರು ಮತ್ತು ಆ 7 ಜನ ಅತಿಥಿ ಶಿಕ್ಷಕರನ್ನು ಮತ್ತೆ ಮರು ನೇಮಕ ಮಾಡಬೇಕು. ಬರೀ ಡೆಪ್ಯೂಟಿ ಹಾಕ್ತು 4 ಮಂದಿನ ಹಾಕಿ ಮುಗಿ ತುಪ್ಪ ಅವರು ಕೆಲಸ ಮಾಡ್ಕೋದ್ರೆ ನಾವು ಕೇಳೋದಿಲ್ಲ. ಇಲ್ಲ ಇವ್ರನ್ನ ಆ ರೀತಿ ನಾವು ಹೇಳಿದಂತೆ ಸರ್ಕಾರ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ಮತ್ತೆ ಅವ್ರನ್ನ ಈಗ ಅಮಾನತುಗಳು. ಡ್ರ್ಯಾಗನ್ ಫ್ರೂಟ್, ಬಟರ್ ಫ್ರೂಟ್ ಹಾಗೂ ಇತರೆ ಅಪ್ರಧಾನ ಹಣ್ಣುಗಳ ಮಹತ್ವ ಕುರಿತಂತೆ ಕ್ಷೇತ್ರೋತ್ಸವ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಟಿ ನರಸೀಪುರ ತೋಟಗಾರಿಕೆ ಇಲಾಖೆ ವತಿಯಿಂದ ಟಿ ನರಸೀಪುರ ತಾಲೂಕಿನ ವೆನಕವಳ್ಳಿ ಗ್ರಾಮದ ಫಿರ್ದೋಷ್ ಫಾರೂಕ್ ಅವರ ಜಮೀನಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಿಸಿ ಮಾದರಿ ರೈತರಾದ ಸಂತೆಮರಳಿ ಶಿವಕುಮಾರ್ ಮಾತನಾಡಿ, ರೈತರು ಹೇಗೆ ಬದುಕಬೇಕು, ತಮ್ಮ ಜಮೀನುಗಳನ್ನು ಮಾರಾಟ ಮಾಡದೆ ಆರ್ಥಿಕವಾಗಿ ಹೇಗೆ ಸದೃಢವಾಗಬಹುದು, ತಮ್ಮ ಮಕ್ಕಳಿಗೆ ಬೇಸಾಯದಲ್ಲಿ ಹೇಗೆ ಆರ್ಥಿಕ ಸ್ವಾವಲಂಬಿಗಳಾಗಿಸಬಹುದು, ಅಪ್ರಧಾನ ಹಣ್ಣುಗಳ ಬೇಸಾಯದಿಂದ ಹೇಗೆ ಆದಾಯ ಗಳಿಸಬಹುದೆಂಬುದನ್ನು ವಿಸ್ತಾರವಾಗಿ ನೆರೆದಿದ್ದ ರೈತರಲ್ಲಿ ಹಂಚಿಕೊಂಡರು. ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರಾದ ಶಾಂತ ಮಾತನಾಡಿ, ರೈತರಲ್ಲಿದೆ ನಾವಿಲ್ಲ, ನೀವು ಅನ್ನ ನೀಡುತ್ತಿರುವುದರಿಂದಲೇ ನಾವು ಬದುಕುತ್ತಿರುವುದು ಎಂದು ತಿಳಿಸಿ, ರೈತರು ತಮಗಿರುವ ಜಮೀನಿನಲ್ಲಿ ಹೇಗೆಲ್ಲ ಆದಾಯ ಗಳಿಸಬಹುದೆಂಬ ಮಾಹಿತಿ ನೀಡಿದರು. ಇಂಪಾರ್ಟೆಂಟ್ ತಲೆಕೆಟ್ಟು ಸಂದನ ಬಾರ್ ಹೋಗಿ ಎಣ್ಣೆ ಕುಡಿತಾರೆ ಅಂದ್ರೆ ಅರ್ಥ ನೆಮ್ಮದಿಲ್ಲ ಅಂತಲೇ ಅರ್ಥ. ಅವ ಬಾರ್ ಅಂದ್ರೆ ಅವನಿಗೆ ನೆಮ್ಮದಿಲ್ಲ ಅಂತಲೇ ಅರ್ಥ, ಅವನಿಗೆ ಸರಿಯಾದ ಆಲೋಚನೆ ಇಲ್ಲ ಅಂತಲೇ ಅರ್ಥ. ನಾವು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೀವಿ. ನಮ್ಮ ಸಮಸ್ಯೆ ಇರೋದೇನು ಅಂತಂದ್ರೆ, ಈಗ ನಾವು ಈ ಬಿನಿಕ್ನಳ್ಳಿಲಿ ಇರೋನಿಗೆ ನರಸೀಪುರದಲ್ಲಿ ಇರೋನ್ ಕಂಡ್ರೆ ಆಸ, ನರಸೀಪುರದಲ್ಲಿ ಇರೋನಿಗೆ ಬೆಂಗಳೂರಿನವನ್ ಕಂಡ್ರೆ ಆಸ, ಆ ಬೆಂಗಳೂರಲ್ಲಿ ಇರೋನಿಗೆ ಅಮೆರಿಕದಲ್ಲಿ ಇರೋನ್ ಕಂಡ್ರೆ ಆಸ. ಎಲ್ಲರೂ ಭ್ರಮೇಲೆ ಬದುಕಿರೋದು. ಆದ್ರೆ ಅಮೆರಿಕದಲ್ಲಿ ಹೈಯೆಸ್ಟ್ ಸಂಬಳ ತಕ್ಕತ್ತಿರೋರು ಬದುಕಿ ಆಗದ ಅಂತ ನನಗೆ ಗೊತ್ತು. ಇಲ್ಲ ಮೇಡಮ್, ಅವ್ರ ಬದುಕನ್ನ ನಾನು ಹೇಳ್ತೀನಿ. ನನಗೆ ಅಮೆರಿಕದಲ್ಲಿ ಟಾಪ್ 10 ಸಂಬಳ ತಗೊಳ್ಳೋರು ನನಗೆ ಗೊತ್ತು. ಅವ್ರ ಮನೆ ಫ್ರಿಡ್ಜ್ ಎಷ್ಟದ ಅಂತಂದ್ರೆ 20 ಅಡಿ ಆಗಲ್ಲ, 9 ಅಡಿ ಹೈಟ್ ಇದ್ದಂತ. ಅವರು ದಿನ ಅಡುಗೆ ಮಾಡಲ್ಲ, ಒಬ್ಬ ಶೆಫ್ಗೆ ಹೇಳ್ಬಿಟ್ಟವ್ರ. ಅವನು ವಾರಕ್ಕೆ ಬೇಕು, ನೆಮ್ಮದಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ರೈತರೇ ಕಾರಣ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನ ನೆನೆಸ್ಕೋಬೇಕು ನಾವು. ಹಾಗಾಗಿ ಒಂದು ವರ್ಷಕ್ಕೆ ಪ್ರತಿ ವರ್ಷ ಡಿಸೆಂಬರ್ 23ಕ್ಕೆ ರೈತ ದಿನಾಚರಣೆ ಅಂತ ಮಾಡಿರೋದ್ರಿಂದ ಅದರ ಶುಭಾಶಯಗಳನ್ನ ನಾನು ತಮ್ಮೆಲ್ಲರಿಗೂ ಕೋರಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಕ್ಕೆ ಈ ಕಾರ್ಯಕ್ರಮ ಇಲ್ಲಿ ಹಾಕಿದ್ದೀವಿ, ಡ್ರ್ಯಾಗನ್ ಫ್ರೂಟು ಇತರ ಅಪ್ರಧಾನ ಹಣ್ಣುಗಳ ಮಹತ್ವ ಕುರಿತಂತೆ ತರಬೇತಿ ಅಂತ. ಒಂದು ಏನಂತಂದರೆ, ನೀವು ಕೆಲವು ರೈತರನ್ನ ಬಿಟ್ಟರೆ ಯಾರ ಹತ್ರ ಹೋಗಿ ಕೇಳಿದ್ರು ಏನು ಬೆಳೆದ್ರು ಲಾಭ ಇಲ್ಲ, ಲಾಸು, ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬೇಡ, ಎಲ್ಲರೂ ಬೆಂಗಳೂರು ಕಳಿಸ್ಬಿಡ್ತೀವಿ, ಎಲ್ಲರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಲಿ, ನಮಗೆ ಸಾಕು, ಏನು ಮಾಡಿದ್ರು ಕೈ ಹಿಡಿಯಲ್ಲ, ಲಾಸು ಅನ್ನೋಂಥ ಪರಿಸ್ಥಿತಿ ಇದೆ. ಸಾಮಾನ್ಯವಾಗಿ ಯಾವ ರೈತ ಹತ್ರ ಹೋಗಿ ಕೇಳಿದ್ರು ವ್ಯವಸಾಯ, ನೀವು ಯಾರು ಸುಮ್ಮನೆ ಹೋಗ್ಬಿಟ್ಟು ನನ್ನಂಥವ್ರು ನಾನು ವ್ಯವಸಾಯ ಮಾಡಬೇಕು ಹೆಂಗಿದೆ ಅಂತ ಅಂದಾಗ ಸುಮ್ಮನೆ ಎಲ್ಲರೂ ಒಂದು 5,000 ರೂಪಾಯಿ ಸಂಬಳಕ್ಕೆ ಸೇರ್ಕೊಳ್ಬೇಕಾದ್ರೆ ವ್ಯವಸಾಯ ಮಾತ್ರ ಮಾಡಬೇಡಿ ಅಂತೀವಿ. ಹೌದಾ? ಇರ್ಬೋದು ಪರಿಸ್ಥಿತಿ. ನಮಗೆ ಯಾವ ಬೆಳೆ ಬಂದಾಗ ಪ್ರಕೃತಿ ವಿಕೋಪ ಇರ್ಬೋದು. ಈಗ ಭತ್ತ ಕಟಾವು ಮಾಡಬೇಕು, ಮಳೆ ಬರ್ತಾ ಇದೆ, ಪ್ರಕೃತಿ ವಿಕೋಪ ಇರ್ಬೋದು, ಅಥವಾ ಟೈಮ್ ಸರಿಯಾಗಿ ನೀರು ಸಿಗದೆ ಇರುವಂಥದ್ದು ಇರ್ಬೋದು, ಅಥವಾ ನಾವು ಬೆಳೆದಿರೋದಕ್ಕೆ ಬೆಲೆ ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಕಳ್ಳಿಪುರ ಮಹದೇವಸ್ವಾಮಿ, ಫಿರ್ದೋಷ್ ಫಾರೂಕ್, ನೆರಗೇದನಹಳ್ಳಿ ಓಂಕಾರ್ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು.
ಚಲಿಸುತ್ತಿದ್ದ ಕಾರಿನಲ್ಲಿ ಬೆಂಕಿ ಹತ್ತಿಕೊಂಡು ಕಾರು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಮಳವಳ್ಳಿ ತಾಲೂಕಿನ ಕನ್ನಳ್ಳಿ ಗ್ರಾಮದ ಬಳಿ ನಡೆದಿದೆ. ಮೈಸೂರಿನ ಬ್ಯಾಂಕ್ ಉದ್ಯೋಗಿ ವಿಮಲ್ ಎಂಬುವವರಿಗೆ ಸೇರಿದ ಕಾರು ಸುಟ್ಟು ಕರಕಲಾಗಿದೆ. ಮಳವಳ್ಳಿಯಿಂದ ಮೈಸೂರಿಗೆ ಹೋಗುತ್ತಿದ್ದ ವೇಳೆ ಕಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಕಾರಿನಲ್ಲಿ ಹೊಗೆ ಬರುತ್ತಿದ್ದನ್ನು ಕಂಡ ತಕ್ಷಣ ಸಮಯ ಪ್ರಜ್ಞೆಯಿಂದ ಕಾರಿನಿಂದ ಇಳಿದಿದ್ದಾರೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದು, ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಷ್ಟರಲ್ಲಿ ಕಾರು ಸಂಪೂರ್ಣ ಸುಟ್ಟು ಹೋಗಿದ್ದು, ಸ್ಥಳಕ್ಕೆ ಕಿರುಗಾವಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಟ ದರ್ಶನ್ ತೂಗುದೆ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ದರ್ಶನ್ ಅಭಿಮಾನಿಗಳು ಗ್ರಾಮದ ಜನತೆಗೆ ಬಾಡೂಟ ಹಾಕುವ ಮೂಲಕ ಸಂಭ್ರಮಾಚರಣೆ ಮಾಡಿದ ಘಟನೆ ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದಲ್ಲಿ ನಡೆದಿದೆ. ಡಿಬಾಸ್ ದರ್ಶನ್ ಅಭಿಮಾನಿ ಬಳಗ ಮುಖಂಡ ಜೆಸಿಬಿ ಕುಮಾರ್ ನೇತೃತ್ವದಲ್ಲಿ ದರ್ಶನ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ವೇಳೆ ಜೆಸಿಬಿ ಕುಮಾರ್ ಮಾತನಾಡಿ, ದರ್ಶನ್ ಬಿಡುಗಡೆಯಾಗಿರುವುದು ಸತ್ಯಕ್ಕೆ ಸಿಕ್ಕ ಜಯವಾಗಿದೆ. ದರ್ಶನ್ ರವರು ಬಡ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ವಿದ್ಯಾಭ್ಯಾಸಕ್ಕೂ ನೆರವಾಗಿದ್ರು. ಇವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಲಿ ಎಂದು ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ದರ್ಶನ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಸತೀಶ್, ಜೆಸಿಬಿ ಕುಮಾರ್, ಮನು, ನಾಗೇಂದ್ರ, ರೈತ ಸಂಘದ ಅಧ್ಯಕ್ಷ ದೇವರಾಜು, ಡಿಬಾಸ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಸೇರಿದಂತೆ ಹಲವರು ಹಾಜರಿದ್ದರು. ಇವತ್ತು ದರ್ಶನ್ ಅವರು ಸಾವಿರಾರು ಜನಕ್ಕೆ ಅನ್ನ ನೀಡಲಿಕ್ಕೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಮೇಲೆ ಇಲ್ಲಿರ್ತಕ್ಕಂಥ ದೂರುಗಳನ್ನ ಕೆಲವು ಕಾಣದಿರುವಂಥ ಕೈಗಳು ಇವತ್ತು ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟಿವೆ. ಆದ್ದರಿಂದ ಇವತ್ತು ಸತ್ಯಕ್ಕೆ ಸಿಕ್ಕಂಥ ಜಯ ದೇವರು ಇದ್ದಾನೆ ಅನ್ನೋ ರೂಪದಲ್ಲಿ ಸಿ.ವಿ. ನಾಗೇಶ್ವರ ಅವರು ಇವತ್ತು ನಮಗೆ ಸತ್ಯಕ್ಕೆ ಜಯವನ್ನು ಕೊಟ್ಟು ಇವತ್ತು ದರ್ಶನ ಮತ್ತೆ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಅವ್ರು ಇವತ್ತು ಸಾವಿರಾರು ಜನಕ್ಕೆ ಒಂದು ವರ್ಷಕ್ಕೆ 3 ಕೋಟಿ ರೂಪಾಯಿನ ಮಕ್ಕಳುಗಳಿಗೆ ಓದಲಿಕ್ಕೆ, ಅನಾಥಾಶ್ರಮಕ್ಕೆ ಏನು ಹೆಲ್ಪ್ ಮಾಡ್ತಾ ಇದ್ರು ಆ ದೇವರು ಸಹಿಸ್ಕೊಳ್ಳೋದ್ರೆ ಇವತ್ತು ಇಂಥ ಒಳ್ಳೆ ವ್ಯಕ್ತಿನ ಒಳಗಡೆ ಇಟ್ಟವ್ರನ್ನ ಉದ್ದೇಶದಿಂದ ಸಿ.ವಿ. ನಾಗೇಶ್ವರ ರೂಪದಲ್ಲಿ ಬಂದು ಇವತ್ತು ನಮಗೆ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಹೊರಗಡೆ ಕರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾವು ಬಾಣಸಮುದ್ರ ಗ್ರಾಮದಲ್ಲಿ ಜೆಸಿಬಿ ಕುಮಾರ್ ಅವರ ನೇತೃತ್ವದಲ್ಲಿ ರೈತರ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ರವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತೊಂದು ದಿವಸ ಸಾವಿರಾರು ಜನಕ್ಕೆ ಅನ್ನ ಹಾಕಿ ಬೆಳೆಸಿರ್ತಕ್ಕಂಥ ದರ್ಶನವರ ಒಂದು ಸವಿನ ಒಂದು ಖುಷಿನಲ್ಲಿ ನಾವು ಇವತ್ತು 100 ಜನಕ್ಕೆ ಅನ್ನ ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಡಿಬಾಸ್ನವರು ಹೊರಗಡೆ ಬಂದು ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ ಉದ್ದೇಶದಿಂದ ನಾವು ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಅವರಿಗೆ ದೇವರು ಇನ್ನೂ ಆಯುಷನ್ನು ಕೊಡಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನಾವು ಬಾಣಸಮುದ್ರ ಗ್ರಾಮಸ್ಥರು, ಯಜಮಾನರುಗಳು, ಮುಖಂಡರುಗಳು ಹಾಗೂ ನಮ್ಮ ಯೂತ್ ಡಿಬಾಸ್ ಅಭಿಮಾನಿಗಳ ಸಂಘ ಏನಿದೆ ಬಾಣಸಮುದ್ರ ಗ್ರಾಮದಲ್ಲಿ ಮಳವಳ್ಳಿಯ ನಮ್ಮ ಅಧ್ಯಕ್ಷರಾದಂಥ ಗುಂಡಣ್ಣವರು ಕೂಡ ಬಂದು ನಮಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಡಿಬಾಸ್ ಅಭಿಮಾನಿಗಳು ಅವ್ರ ಮೇಲೆ ಯಾವುದೇ ರೀತಿಯ ಅಪಪ್ರಚಾರ ಮಾಡಿದ್ರು, ಯಾವುದೇ ಅನ್ಯತಾ ಭಾವಿಸ್ತಾರೆ, ಅವ್ರನ್ನ ಇನ್ನಷ್ಟು ಉನ್ನತವಾದ ಮಟ್ಟಕ್ಕೆ ನಾವು ಪ್ರೀತಿಯನ್ನು ತೋರಿಸಿ ಬೆಳೆಸಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಅಂಥ ವ್ಯಕ್ತಿಗಳನ್ನ. ಬೆಂಗಳೂರು ಕುಡಿಯುವ ನೀರು ಸರಬರಾಜುಯಾಗುತ್ತಿದ್ದ ಪೈಪ್ಲೈನ್ ಹೊಡೆದು ನೀರು ಪೋಲಾಗುತ್ತಿರುವ ಘಟನೆ ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದ ಬಳಿ ನಡೆದಿದೆ. ಟೀಕೆಹಳ್ಳಿಯ ಬೆಂಗಳೂರು ಕುಡಿಯುವ ನೀರು ಸರಬರಾಜು ಮಂಡಳಿಯಿಂದ ಪೈಪ್ಲೈನ್ ಮೂಲಕ ಹೋಗುತ್ತಿದ್ದ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದ್ದು, ನೀರಿನ ರಭಸಕ್ಕೆ ಎತ್ತರಕ್ಕೆ ಚಿಮ್ಮುತ್ತಿರುವ ದೃಶ್ಯವನ್ನ ಗುಂಡಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಆಗಮಿಸಿ ವೀಕ್ಷಿಸಿದರು. ಅಲ್ಲದೆ ಇಷ್ಟು ನೀರು ಬಂದರೆ ನಮ್ಮ ಗುಂಡಾಪುರದ ರೈತರ ಎಲ್ಲಾ ಜಮೀನಿನಲ್ಲೂ ಉತ್ತಮ ಬೆಳೆಯಬಹುದು ಎನ್ನುವ ಮಾತು ಸಾರ್ವಜನಿಕರಲ್ಲಿ ಕೇಳಿಬಂತು. ಇನ್ನು ಸುದ್ದಿ ತಿಳಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು, ನೀರು ನಿಲ್ಲಿಸಲು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ, 2 ವಿಡಿಯೋ ದಾಖಲೆ ರಿಲೀಸ್ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರವಿ ವಿರುದ್ಧ ಹೋರಾಡುತ್ತೇನೆಂದು ಶಪಥ. ಕಾಂಗ್ರೆಸ್ ನಾಯಕರ ಕೊಡುಗೆ ಅದೆಂತಹದ್ದು ಎನ್ನುವುದು ನನಗೆ ಗೊತ್ತಿದೆ. ಸಿಡಿ ಬಿಟ್ರಲ್ಲ, ಅದೇ ಜಿಲ್ಲೆಗೆ ಕೊಟ್ಟ ಕೊಡುಗೆ. ಡಿಕೆಶಿಗೆ ತಿರುಗೇಟು ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ. ಕಾಫಿ ಹೊಸ ಚಿನ್ನದ ಬೆಳೆಯಾಗಿ ಗೋಚರಿಸುತ್ತಿದೆ. ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ನಡೆಸುತ್ತೇವೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭರವಸೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.